ಬರ್ತಾವ ಗೊಬ್ಬರ ಅಷ್ಟೇ, ಬರೀ ಗೊಬ್ಬರ. ಇವತ್ತು ನಾನು ಹಾಕ್ಬೇಕು ಅಂತ ಹೋಗಿದ್ 2 ಬೆಳೆ. ಆ ಟೈಮಿಗೆ ನನ್ನ ಹತ್ರ ಬೀಜ ಇದ್ದಿದ್ ಕಾರಣ ಯಾಕೆ ಬೆಳಿಬಾರ್ದು ಅಂತ ಮಾಡಿ ನಾನು ಮಾಡಿದೀನಿ. ಏನೇನ್ ಹಾಕೊಂಡಿದ್ದೀರಾ ಮೇಡಮ್? ಇವಾಗ ನಿಮ್ಗೆ ಅಡಿಕೆ ಜೊತೆಗೆ ವೆಲ್ವೆಟ್ ಕಾಣುತ್ತೆ, ಓಕೆನಾ? ವೆಲ್ವೆಟಿನ್ ಜೊತೆಗೆ ನಾನು ಈ ಸೆಂಟರ್ ಅಲ್ಲಿ ಕುಂಬಳ ಕಾಣುತ್ತೆ. ಇಲ್ಲೇ ನೋಡ್ರಿ, ಇಲ್ಲಿ ಕುಂಬಳ ಐತೆ. ಹೌದು, ಕುಂಬಳ ಹಾಕಿದೀನಿ. ಈ ಕುಂಬಳದಿಂದ ನಮಗೆ ಕಬ್ಬಿಣದ ಅಂಶ ಸಿಗುತ್ತೆ. ಈ ಇದನ್ನ ಹೆಂಗ್ ಹಾಕಿದೀನಿ ಅಂದ್ರೆ, ಈ 2 ಸಾಲ್ ಏನಿದೆ, ಈ 2 ಸಾಲ್ ಸೆಂಟ್ರಲ್ ಅದನ್ನ ಹಾಕೊಂಡು ಹೋಗಿದ್ದೀನಿ. ಅಂದ್ರೆ ಈ ಅಡಿಕೆ ಗಿಡದಿಂದ ಈ ಗ್ಲಿರಿಸಿಡಿಯಕ್ಕೆ 5 ಅಡಿ ದೂರ ವೆಲ್ವೆಟ್ ಬೀನ್ಸ್ ಹೋಗೈತೆ. ಆ ವೆಲ್ವೆಟ್ ಬೀನ್ಸ್ ಇಂದ 1 ಅಡಿಗೆ ಸೆಂಟ್ರಲ್ಲಿ ಕುಂಬಳ ಹೋಗೈತೆ. ಇದು ಫಾರಂ ಕುಂಬಳ, ಆ ಕಡೆ ನಾಟಿ ಕುಂಬಳ. ಅಂದ್ರೆ ತೋಟದಲ್ಲಿ 1 ಇಂಚು ಜಾಗ ಉಳಿಸಿಲ್ಲ. ಯಾಕೆ ಉಳಿಸ್ಬೇಕು? ಈಗ ಅದ್ರಲ್ಲಿ ಏನು ತಾಕತ್ ಇದೆಯೋ, ಅದ್ರಲ್ಲಿ ಏನ್ ಸಾರಾಂಶ ಇದೆ ಅದು ಕೊಡ್ತಾ ಹೋಗುತ್ತೆ. ತೊಂದ್ರೆ ಇಲ್ಲ, ಕಮ್ಮಿನೇ ಸಿಗ್ಲಿ. ನಾನೇನು ಅದರಲ್ಲಿ ಲಾಭ ತೆಗಿಬೇಕು ಅಂತ ಹೋಗಿಲ್ಲ. ಅದ್ರಲ್ಲಿ ನಾನು ಈ ಯಾವ್ದೋ ಒಬ್ರು ಕೊಟ್ಟಿದ್ದ 1 ಬೀಜದಿಂದ ನಾನು ಆ ಕುಂಬಳಕಾಯಿಲಿ 40 ಕುಂಬಳಕಾಯಿ ಮಾಡ್ಕೊಂಡು ಆ 40 ಕುಂಬಳಕಾಯಿ ಬಂದ ಬೀಜನ ಇವತ್ತೆಲ್ಲ ಇದಕ್ಕೆಲ್ಲ ಹಾಕಿದೀನಿ. ಓಕೆ, ಈ ಕುಂಬಳಕಾಯಿಂದ ಕಬ್ಬಿನಾಂಶ ಸಿಗುತ್ತೆ ಅಂತಂದ್ರೆ ಅದ್ರ ಬಗ್ಗೆ ಹೇಳಿ. ಹೌದು ಮೇಡಮ್, ಕಬ್ಬಿಣಾಂಶ ಸಿಗುತ್ತೆ. ಈಗ ನಾನು ಇಲ್ಲಿ ಮೇನ್ ನನಗೆ ಕಬ್ಬಿಣಾಂಶ ಸಿಗ್ಲಿ ಅಂತಾನೆ ಹಾಕಿರೋದು. ಅದರಲ್ಲಿ ನನಗೇನು ಕಾಯಿ ಪಾಯಿ ಅದರಲ್ಲಿ ಲಾಭ ಬರೋದ್ ಬೇಡ. ಗೊಬ್ಬರಕ್ಕಾಗಿ ನೀವು ಇವತ್ತು ಇವುಗಳನ್ನೆಲ್ಲವೂ ನಿಮ್ಮ ತೋಟದಲ್ಲಿ ಇಟ್ಕೊಂಡಿದ್ದೀರಾ. ಹೌದು ಮೇಡಮ್. ಅದ್ರ ಜೊತೆಗೆ ಕಳೆನೂ ಇದೆ ರೀ. ಇರ್ಲಿ ಮೇಡಮ್, ಕಳೆನ ಮಾತ್ರ ಮಿಸ್ ಮಾಡ್ಕೊಂಡಿಲ್ಲ ನೀವು. ನೋಡಿ ಮೇಡಮ್, ಇಲ್ಲಿ ಏನ್ ಗೊತ್ತಾ, ನಾವು ಭೂಮಿಗೆ ಸೇರಿಸ್ಬೇಕಷ್ಟೇ. ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡ್ಬೇಕಷ್ಟೇ ನಾವು. ಅದ್ರ ಪಾಡಿಗೆ ಅದು ಬೆಳೆಯುತ್ತೆ. ಆದ್ರೆ ಯಾವ ಗಿಡಕ್ಕೆ ತೊಂದರೆ ಆಗ್ತಾ ಇತ್ತೋ ಆ ಟೈಮಲ್ಲಿ ನಮ್ ಸಮಯ ಕೊಟ್ಟು ನಾವು ಅದನ್ನ ನಿಭಾಯಿಸ್ಬೇಕಷ್ಟೇ ಬೇಕಾಗಿರೋದು.